ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಒಂದು ವೆಬಿನಾರ್ ಬಗ್ಗೆ ಆಗಿರುತ್ತೆ. ಎಸ್, ನಾನು ನನ್ನ ಒಂದು ರಿಲೇಷನ್ಶಿಪ್ ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ವೆಬಿನಾರ್ ಬಗ್ಗೆ ಡೀಟೇಲ್ಸ್ನ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಈ ಒಂದು ವೆಬಿನಾರ್ನ ಯಾಕೆ ಜಾಯಿನ್ ಆಗಬೇಕು, ಜಾಯಿನ್ ಆಗೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ. ಈ ಒಂದು ವೆಬಿನಾರ್ ಸ್ಪೆಷಲಿ ಫಾರ್ ನಿಮ್ಮ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ, ಗುಣಪಡಿಸ್ಕೊಳ್ಳೋದಕ್ಕೋಸ್ಕರ. ಇಟ್ಸ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಇಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ನಡೀತಾ ಇದೆ, ಬೇರೆದವ್ರಿಗೋಸ್ಕರ ಜಗಳ ಆಗ್ತಾ ಇದೆ, ಪ್ರಿಯಾರಿಟಿ ಇಲ್ಲ, ಮುಂಚೆ ಇರುವಂತಹ ಪ್ರೀತಿ ಈಗ ಇಲ್ಲ, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮ್ಮ ಮೇಲೆ ತುಂಬ ಪ್ರೀತಿ, ಅಫೆಕ್ಷನ್, ಕೇರ್, ಅಪ್ರಿಷಿಯೇಷನ್ ಏನೂ ತೋರಿಸ್ತಾ ಇಲ್ಲ, ಮುಂಚೆ ಇರೋ ತರಹ ಇಂಟ್ರೆಸ್ಟ್ ನಿಮ್ಮ ಮೇಲೆ ಅವ್ರಿಗೆ ಇಲ್ಲ, ಅಥವಾ ಸ್ಪೆಸಿಫಿಕ್ ಆಗಿ ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಬೇಕು, ಅದು ಸಿಗ್ತಾ ಇಲ್ಲ, ವಾಪಸ್ ನಿಮ್ಮ ಪರ್ಸನ್ ಬೇಕು, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ಕಾಲ್ ಮಾಡಿದ್ರು ಅನ್ಬ್ಲಾಕ್ ಆಗ್ತಾ ಇಲ್ಲ, ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಪರ್ಸನ್ನ ಅಂದರೆ ಈ ಒಂದು ವೆಬಿನಾರ್ ನಿಮಗೋಸ್ಕರ. ಈ ಒಂದು ವೆಬಿನಾರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಯಾವ ರೀತಿ ರಿಮೂವ್ ಮಾಡ್ಬೋದು, ನಿಮ್ಮ ಪರ್ಸನ್ನ ನಂಬರ್ನ ಯಾವ ರೀತಿ ಅನ್ಬ್ಲಾಕ್ ಮಾಡಬಹುದು, ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡಬೇಕು, ಇದೆಲ್ಲವನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡೋದಕ್ಕೋಸ್ಕರ ಒಂದು ಎಫೆಕ್ಟಿವ್ ಮೆಡಿಟೇಷನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ ನಿಮ್ಮೆಲ್ರಿಗೋಸ್ಕರ ಅಂತ ಹೇಳ್ತೀನಿ. ಜಸ್ಟ್ ಬಿಕಾಸ್ ನಿಮ್ಮ ಎಲ್ಲ ರಿಲೇಷನ್ಶಿಪ್ನು ಹೀಲ್ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ ಅಂತ. ಆ್ಯಕ್ಯುರೇಟಾಗಿ 100% ನೀವು ಟ್ರಸ್ಟಿಂದ ಈ ವೆಬಿನಾರ್ನ ಜಾಯ್ನ್ ಆಗಿ ನಾನು ಹೇಳುವಂತಹ ಎಲ್ಲ ಒಂದು ರಿಚುವಲ್ಸ್ನ ನೀವು ಫಾಲೋ ಮಾಡೋದ್ರಿಂದ ಈ ಒಂದು ರಿಲೇಷನ್ಶಿಪ್ ತುಂಬಾ ಒಂದು 100% ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲಿ ರಿಲೇಷನ್ಶಿಪ್ದು ಎಲ್ಲ ಡೀಟೇಲ್ಸು ನಿಮಗೆ ಕಳಿಸ್ತೀನಿ. ಸೊ ನೀವು ಜಾಯ್ನ್ ಆಗಬಹುದು. ಫೆಬ್ರವರಿ 11th 4 PM ಈ ಒಂದು ವೆಬಿನಾರ್ ಇರುತ್ತೆ. ಫೀಸ್ ಬಂದು 1111. ಓಕೆ, 1111 ಇರುತ್ತೆ. ಸೊ ಮನಿ ಬಗ್ಗೆ ಯೋಚನೆ ಮಾಡಬೇಡಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಬಟ್ ಲೈಫ್ ಲಾಂಗ್ ಈ ಒಂದು ಲರ್ನಿಂಗ್ಸ್ ಏನಿದೆ, ನಿಮ್ಮ ಲೈಫ್ ಲಾಂಗ್ ನಿಮ್ಮ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೋಸ್ಕರ ಇದು ನಿಮಗೆ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಆ್ಯಂಡ್ ಡೋಂಟ್ ಮಿಸ್ ದ ಅಪಾರ್ಚುನಿಟಿ. ಜಾಯಿನ್ ಸೂನ್. ಥ್ಯಾಂಕ್ ಯು.